दोस्तों कृपया आप समझो, मोल अपना रे, मोल अपना रे। कभी हम व्यस्त हैं घर परिवार में, कभी हम व्यस्त हैं नौकरी व्यापार में। जो समय बचता है वो जाता भाग दौड़ में, अपनी तन मन को कब देंगे हम समय। तो आओ अपनाए योगा 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 योगा, आओ मेरे दोस्तों हम अपनाए योगा। सुबह को नहीं तो शाम को होगा, शाम को नहीं तो सुबह को होगा। योगा 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 योगा, आओ मेरे दोस्तों हम अपनाए योगा। जिसने आसन को जीत लिया है, उसने खुद को भी तो जीत लिया है। मन की चंचलता का दमन यह करेगा, रोगों का भी यह उपचार करेगा। तो आओ अपनाए योगा 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 योगा, आओ मेरे दोस्तों हम अपनाए योगा। सुबह को नहीं तो शाम को होगा, आओ मेरे दोस्तों हम अपनाए योगा। योगा 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 योगा, आओ मेरे दोस्तों हम अपनाए योगा। आज की जिंदगी की दिन रात भाग दौड़, काम के दबाव को रिश्तों में अभाव को, मानसिक तनाव को दूर करेगा, आत्मिक शांति भी हमको है देता। आओ अपनाए योगा 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 योगा, आओ मेरे दोस्तों हम अपनाए योगा। सुबह को नहीं तो शाम को होगा, शाम को नहीं तो सुबह को होगा। योगा 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 योगा, आओ मेरे दोस्तों हम अपनाए योगा। Welcome to Bhakti Geet channel. Share and subscribe. ಎಲ್ಲರಿಗೂ ಮುಂಜಾನೆ ಶುಭ ವಂದನೆಗಳು. ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಪವರ್ಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಶರಣರ ಸ್ಮರಿಸಿಕೊಂಡು ನಿನ್ನೆ ದಿನಾಂಕ 7/6/2026 ಮಾನ್ಯ ಜನಪ್ರಿಯ ಶಾಸಕರಾದಂಥ ಆತ್ಮೀಯ ಮಾಜಿ ಉಪಮುಖ್ಯಮಂತ್ರಿಗಳು, ಆತ್ಮೀಯ ಶಾಸಕರಾದಂಥ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರ ಒಂದು ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅಥಣಿಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಮಾಡೋಣ ಅಂಥೇಳಿ ಅವರ ಸಾನ್ನಿಧ್ಯದಲ್ಲಿ ಚೆನ್ನಾಗಿ ಎಲ್ಲ ಯೋಗ ಶಿಕ್ಷಕರು ಆಗಮಿಸಿದ್ದರು. ನಿಮ್ಮ ಎಲ್ಲರ ಸಲಹೆ ಮೇರೆಗೆ ನಾನು ತನು ಮನ ಧನದಿಂದ ಸಹಾಯ ಮಾಡ್ತೀನಿ ಅಂತ ಹೇಳಿದರು. ಹೋದ ವರ್ಷ ಸಹ ಅವರು ಭಾಳ ಚೆನ್ನಾಗಿ ಈ ಆಯೋಜನೆಯನ್ನು ಮಾಡಿದರು. ಈ ವರ್ಷವೂ ಹೆಚ್ಚಿಗೆ
ಜನರನ್ನು ಕೂಡಿಸೋಣ, ವಿದ್ಯಾರ್ಥಿಗಳನ್ನು ಕೂಡಿಸೋಣ. ಇನ್ನೂ ಉಳಿದಂಥ ಅನೇಕ ಶಾಲೆಗಳು ಉಳಿದಾವು ಹೋದ ವರ್ಷ, ಅವರಿಗೂ ಕರೆಯಲು ಹೇಳಿದ್ದಾರೆ. ಅದಕ್ಕೆ ತಾವೆಲ್ಲ ಜೂನ್ 21ರಂದು ನಮ್ಮ ಕೇಲಿ ಕ್ರೀಡಾಂಗಣದಲ್ಲಿ ಎಲ್ಲರೂ ಸೇರಬೇಕು, ಆ ಯೋಗಮಯ ಜೀವನವನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ತಾವೆಲ್ಲರೂ ದಿನಾಂಕ 21/6/2026 5:30 ಗಂಟೆಗೆ ಆಗಮಿಸಲು ವಿನಂತಿಸಿಕೊಳ್ಳುತ್ತೇವೆ. ಈಗ ನಮ್ಮ ಪ್ರೋಟೋಕಾಲದ ಪ್ರಕಾರ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಈಗ ಬೆನ್ನುಹುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಆ ಓಂಕಾರವನ್ನು ಮಾಡೋಣ. ಓ ಈಗ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಪ್ರೋಟೋಕಾಲದ ಪ್ರಕಾರ ಸಂಗಚದ್ವಂ ಸಂವದದ್ವಂ ಸಂವಮನಾಶಿ ಜಾನತಾ ದೇವಾಭಾಗಂ ಯಥಾ ಪೂರ್ವೇ ಸಂಜಾನನ ಉಪಾಸತೆ ಸಂಜಾನನ ಉಪಾಸತೆ. ನಿಧಾನ ಎರಡು ಕೈಗಳನ್ನು ಮೇಲ್ಗಡೆ ತಂದು ಕೈಗಳನ್ನು ಜೋಡಿಸಿ ನಿಧಾನ ಕಣ್ಣು ಎತ್ತಿಕ್ಕೆ ಈಗ ಈ ರೀತಿ ಎದ್ದು ನಿಲ್ಲೋಣ. ಈಗ ನಮ್ಮ ಪ್ರೋಟೋಕಾಲದ ಪ್ರಕಾರ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಮೊದಲು ಕುತ್ತಿಗೆಗೆ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲ್ಗಡೆ ಬರಬೇಕು. ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಈಗ ಏನು ಮಾಡಬೇಕು? ಬಲ ಭುಜಕ್ಕೆ ಬಲ ಕಿವಿಯನ್ನು ತಾಕಿಸ್ಬೇಕು. ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ನೋಡಿ, ಇದನ್ನು ಮಾಡೋದ್ರಿಂದ ಕುತ್ತಿಗೆಯ ನೋವುಗಳು ಸ್ಪಂಡಲೈಸಿಸ್ ಅದು ಆಗ್ತಿರ್ತಾವ, ಕುತ್ತಿಗೆ ಪಟ್ಟ ಆಗ್ತಿರ್ತಾರ, ಅದು ಕಡಿಮೆ ಆಗ್ತದೆ. ಈ ರೀತಿ ಮಾಡಬೇಕು. ಆಮೇಲೆ ನಿಧಾನವಾಗಿ ಈ ಎಡಗಡೆ ತಿರುಗಬೇಕು, ಬಲಗಡೆ ತಿರುಗಬೇಕು. ಮತ್ತು ಉಸಿರನ್ನು ತೆಗೆದುಕೊಟ್ಟ ಈ ಎಡಗಡೆ ತಿರುಗಬೇಕು, ಮತ್ತು ಬಲಗಡೆ ತಿರುಗಿ, ಮತ್ತು ಎಡಗಡೆ ತಿರುಗಿ. ಈ ರೀತಿ ಆಮೇಲೆ ಕುತ್ತಿಗೆನ ರೊಟೇಟ್ ಮಾಡಬೇಕು. ಈ ರೀತಿ ನಿಧಾನವಾಗಿ ಮಾಡಬೇಕು. ಕಣ್ಣು ಮುಚ್ಚಿ ಮಾಡಬೇಕು. ಯಾಕಂದ್ರೆ ಕೆಲವೊಬ್ಬರಿಗೆ ಚಕ್ರ ಬಂದಂಗೆ ಆಗ್ತದೆ. ಕಣ್ಣು ಮುಚ್ಚೆ ಮಾಡಬೇಕು. ರಿವರ್ಸ್. ಈ ರೀತಿ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಯಾಕೆ ಸ್ವಲ್ಪ ಒಂದು ಸಣ್ಣ ಮ್ಯೂಸಿಕ್ಕನ್ನು ಹಾಕ್ತಾ ಮಾಡೋದ್ರಿಂದ ಮತ್ತಷ್ಟು ನಾವೆಲ್ಲರೂ ಒಂದು ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಈ ರೀತಿ ನಿಧಾನವಾಗಿ ಮಾಡೋಣ. ಈ ರೀತಿ ಮಾಡಿದಂಥ ಈಗ
ಕೈಗಳಿಗೆ ಭುಜಗಳಿಗೆ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈ ರೀತಿ ಕೈಗಳು ಈ ರೀತಿ ಸಮಸ್ಥಿತಿಯಲ್ಲಿ ಇರಬೇಕು. ಏಕ್ ಅಂದಾಗ ಈ ರೀತಿ ಬರಬೇಕು. ದೋ ಅದನ್ನೇ ನಿಧಾನವಾಗಿ ಮೇಲ್ಗಡೆ ತಗೋಬೇಕು. ಈ ರೀತಿ ನಮ್ಮ ಕುತ್ತಿಗೆ ಎದುರುಗಡೆ ಇರಬೇಕು. ಕೈಗಳು ಮೇಲ್ಮುಖವಾಗಿ ಈ ರೀತಿ ಇರಬೇಕು. ಆಮೇಲೆ ಟೀ ಅಂದಾಗ ಈ ರೀತಿ ಬರಬೇಕು. ಈ ರೀತಿ ಕೈಗಳು ಭೂಮಿಗೆ ಸಮಾಂತರವಾಗಿರಬೇಕು. ಚಾ ಇನ್ನೊಂದ್ಸಲ ಮಾಡೋಣ. ಈ ರೀತಿ ಏಕ್ ದೋ. ಇದನ್ನ ಯೋಗ ಶಿಕ್ಷಕರು ಪ್ರೋಟೋಕಾಲ್ ಪ್ರಕಾರ ಶಾಲೆಗಳಲ್ಲಿ ಹೇಳುವಂಥ ನಮ್ಮ ತನಿಯ ಮತ್ತು ಉಳಿದ ಎಲ್ಲ ಯೋಗ ಶಿಕ್ಷಕರು ಈ ರೀತಿ ನಾವು ಪ್ರಾಕ್ಟೀಸನ್ನು ಮಾಡೋಣ. ಇದಾದ ನಂತರ ಕೈಗಳನ್ನು ಭುಜದ ಮೇಲೆ ಇಡೋದು. ಇದು ಈ ರೀತಿ ತಿರುಗಿಸು, ರೊಟೇಟ್ ಮಾಡಬೇಕು. ಕುತ್ತಿಗೆ ಮತ್ತು ನಮ್ಮ ಭುಜದ ಸಡಿಲಿಸೋದು, ಅಂಗಮರ್ದನೆ ಅಂತಾರೆ, ಅವೆಲ್ಲಗಳನ್ನು ಸಡಿಲಿಸೋದು ಈ ರೀತಿ. ಆ ನಂತರ ಇದನ್ನು ರಿವರ್ಸ್ ಮಾಡಿದ ನಂತರ ಏನು ಮಾಡಬೇಕು? ಈಗ ಕಟಿ ಚಕ್ರಾಸನ. ಈಗ ನಮ್ಮನ್ನು ನಡಕ್ಕೆ ಮಾಡೋದು. ಈ ರೀತಿ ಈ ರೀತಿ ಕೈಗಳಿರಲಿ. ಇದು ಈ ಕೈಯ ಹೀಗೆ ಸೀದಾ ಇರಬೇಕು. ನಮ್ಮ ಕುತ್ತಿಗೆ ಬಲಗಡೆ ತಿರುಗಿರ್ಬೇಕು. ಮತ್ತು ಮತ್ತೆ ಉಸಿರನ್ನು ತೆಗೆದುಕೊಟ್ಟ ಈ ರೀತಿ ಬರುತ್ತೆ. ಉಸಿರಾಟದೊಂದಿಗೆ ನಾವು ಆಸನಗಳು ಮಾಡಬೇಕು. ಉಸಿರು ಬಿಗಿ ಹಿಡ್ಕೋಬಾರ್ದು. ಉಸಿರಾಟದೊಂದಿಗೆ ನೀವು ಆಸನಗಳು ಮಾಡಿದಂದ್ರೆ ನಮಗೆ ಯಾವುದೇ ತ್ರಾಸುಗಳು ಆಗುವುದಿಲ್ಲ. ಇದಾದ ನಂತರ ಚೇರ್ ಮೇಲೆ ಕುಂತಾಗ ಮಾಡೋದು. ನಮ್ಮ ಮೊಣಕಾಲಿಗೆ ನೋವುಗಳನ್ನು ಸಡಿಲಿಸೋದು ಅಥವಾ ಅವಕ್ಕೆ ವ್ಯಾಯಾಮವನ್ನು ಮಾಡಿಸೋದು. ದೋ ಇನ್ನೊಂದ್ಸಲ ಮಾಡೋಣ. ದೋ. ಇಷ್ಟು ಸೂಕ್ಷ್ಮ ವ್ಯಾಯಾಮಗಳಾದವು. ಇನ್ನು ಏನು ಮಾಡೋದು? ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ. ಈಗ ತಾಡಾಸನ. ಈ ರೀತಿ ಕೈಗಳಲ್ಲಿ, ಯಾಕೆಂದರೆ ನಾವು ಕಠಿಣ ಆಸನಗಳನ್ನು ಮಾಡ್ಬೋದು ಮತ್ತು ಬೇರೆ ಬೇರೆ ಆಸನಗಳನ್ನು ಮಾಡ್ಬೋದು. ಆದರೆ ಪ್ರೋಟೋಕಾಲದ ಪ್ರಕಾರ ನಾವೆಲ್ಲ ಚೆನ್ನಾಗಿ ಇದೇ ಕ್ರಮಬದ್ಧವಾಗಿ ಮಾಡೋಣ. ಏಕ್ ಅಂದರೆ ಪೂರ್ಣ ನಮ್ಮ ಅಂಗೈಗಳು ಮೇಲ್ಮುಖವಾಗಿರಬೇಕು. ನಮ್ಮ ಎರಡೂ ಕಿವಿಗಳು ಏನು ಮಾಡಬೇಕು? ಎರಡೂ ಕೈಗಳು ಕಿವಿಗೆ ತಾಗಿರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಹಿಮ್ಮಡ ಎತ್ತಬೇಕು. ಇದು ಸಣ್ಣ ಮಕ್ಕಳಿಂದ ಹಿಡಿದು 5 ವರ್ಷದ ಮೇಲಿನ ಮಕ್ಕಳನ್ನ ಹಿಡ್ಕೊಂಡು ವೃದ್ಧದವರೆಗೆ 100 ವರ್ಷದವರೆಗೆ ಈ ಆಸನಗಳನ್ನು ಮಾಡಲಿ ಎನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡ ಸರ್ಕಾರ ಅಥವಾ ಆಯುಷ್ ಇಲಾಖೆ ಎಲ್ಲರೂ ಕೂಡಿ ಇದನ್ನು ಒಂದು ನಿಗದಿಪಡಿಸ್ಯಾರ. ಈ ಆಸನಗಳನ್ನು ಮಾಡೋಣ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲ ತೊಡೆ ಮೇಗಳು ಮತ್ತು ಇದನ್ನು ನಿಧಾನವಾಗಿ ಬಿಡಬೇಕು. ಮನಸ್ಸು ಏಕೀಕೃತಗೊಳಿಸಬೇಕು, ಕೇಂದ್ರೀಕರಿಸ್ಕೊಳ್ಬೇಕು. ದೋ. ಇನ್ನು ಬಲ ತೊಡೆಯನ್ನು ಎತ್ತಿ ಎಡ ತೊಡೆ ಮೇಲೆ ಇಡುವುದು. ಇದನ್ನು ಸಹ ನಿಧಾನವಾಗಿ ಮಾಡಬೇಕು. ಯಾರಿಗೆ ಪ್ರಾಕ್ಟೀಸ್ ಇರಂಗಿಲ್ಲ ಅವ್ರೇನು ಮಾಡಬೇಕು? ಗೋಡೆಗೆ ನಿಂತು ಮಾಡಿದರೆ ಪ್ರಾಕ್ಟೀಸ್ ಆಗುತ್ತಕ್ಕ ಗೋಡೆಗೆ ನಿಂತು ಮಾಡಬಹುದು. ಇದನ್ನು ನಿಧಾನವಾಗಿ ಮನಸ್ಸು ಒಟ್ಟು ಮಾಡಬೇಕು. ನಮ್ಮ ಮನಸ್ಸು ಉಸಿರಾಟದೊಂದಿಗೆ ಇರಬೇಕು. ಈ ರೀತಿ ಮಾಡಬೇಕು. ಇನ್ನು ನೆಕ್ಸ್ಟು ಪಾದಹಸ್ತಾಸನ. ಎರಡೂ ಕಾಲುಗಳು ಕೂಡಿರಲಿ. ಈ ರೀತಿ ಸಮಸ್ಥಿತಿ ಮಾಡಬೇಕು. ನೋಡಿ ಈ ರೀತಿ ಇರಬೇಕು. ದೋ. ಕೈಗಳನ್ನು ಮೇಲ್ಗಡೆ ಎತ್ತಬೇಕು. ನಮ್ಮ ನಡದಿಂದ ಕೆಳಗಿನ ಭಾಗ ನೇರವಾಗಿರಬೇಕು. ನಮ್ಮ ನಡದಿಂದ ಮೇಲಿನ ಭಾಗವನ್ನು ಎಷ್ಟು ಸಾಧ್ಯ ಆಗುತ್ತಷ್ಟ ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದಾಗ ಈ ರೀತಿ ಕೈಗಳು ಬರಬೇಕು. ಕಾಲುಗಳು ಸೀದಾ ಇರಬೇಕು. ನಮ್ಮ ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು.
4 ಈ ರೀತಿ 5 6. ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಕೈಗಳು ನೆಲದ ಮೇಲಿರಲಿ, ಎರಡೂ ಕಾಲುಗಳು ಸಾಧ್ಯ ಆದಷ್ಟು ಇತ್ತು ಕೂಡಿರಬೇಕು. ಈ ನೆಲದಿಂದ ಮೇಲಿನ ಈ ಕೆಳಗಿನ ಭಾಗ ನೇರವಾಗಿರಬೇಕು. ನೆಲದಿಂದ ಮೇಲಿನ ಭಾಗವನ್ನು ಎಷ್ಟು ಸಾಧ್ಯ ಆಗತ್ತ ನಿಮ್ಮ ಶಕ್ತಿ ಅನುಸಾರ ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ದೋ ಇದು ನಿಂತು ಮಾಡುವಂಥ ಆಸನಗಳು. ನಂತರ ಏನು ಮಾಡಬೇಕು? ಪಾದಹಸ್ತಾಸನ ಆಯಿತು, ಅರ್ಧ ಚಕ್ರಾಸನ, ಇನ್ನು ತ್ರಿಕೋಣಾಸನ. ಈ ರೀತಿ ಕೈಗಳು ಕಾಲುಗಳು ಅಗಲಿರಬೇಕು. ಈ ಕೈಯನ್ನು ಈ ರೀತಿ ಇರಬೇಕು. ಇದು ಬಲಗೈ ತಿರುಗಿರ್ಬೇಕು. ನಮ್ಮ ದೃಷ್ಟಿ ಮೇಲ್ಮುಖವಾಗಿರಬೇಕು. ಬಲಗೈಯನ್ನು ನೋಡಬೇಕು. ಇನ್ನು ಈ ರೀತಿ ಇದು ತ್ರಿಕೋಣಾಸನ. ಇಷ್ಟು ನಿಂತು ಮಾಡುವಂಥ ಆಸನಗಳು ಮುಗಿದು ಈಗ ಏನು ಮಾಡೋಣ? ಕುಳಿತು ಮಾಡುವಂಥ ಆಸನಗಳನ್ನು ಮಾಡೋಣ. ಈ ರೀತಿ ಇದು ದಂಡಾಸನ. ಈ ರೀತಿ ಮಾಡೋದು ದಂಡಾಸನ. ದಂಡಾಸನ ಅಂತಲೇ ನೆಕ್ಸ್ಟು ಭದ್ರಾಸನ. ಈ ರೀತಿ ಮಾಡೋಣ. ಇದು ಭದ್ರಾಸನ. ಭದ್ರಾಸನ ಅಂತಲೇ ನೆಕ್ಸ್ಟ್ ವಜ್ರಾಸನ. ಊಟ ಮಾಡಿಕೊಂಡಿರುವಂಥ ಏಕೈಕ ಆಸನ ಇದು ವಜ್ರಾಸನ. ಈ ವಜ್ರಾಸನದಲ್ಲಿ ಹೆಚ್ಚೆಚ್ಚಿಗೆ ಕುಂಡ್ರಲಿಕ್ಕೆ ಪ್ರಯತ್ನ ಮಾಡಬೇಕು. ಊಟ ಮಾಡಿ ಒಂದು 10 ನಿಮಿಷ ಬಿಟ್ಟ ನಂತರ ಈ ವಜ್ರಾಸನ ಕೂತ್ರೆ ನಿಮ್ಮ ಊಟ ಮಾಡಿದಂತೆಲ್ಲ ಚೆನ್ನಾಗಿ ಡೈಜೆಷನ್ ಆಗ್ತದೆ. ಮತ್ತು ಊಟಕ್ಕೆ ನೀವು ಮಲ್ಕೊಳ್ಳೋಕೆ ಕನಿಷ್ಠ ಒಂದು 4 ತಾಸರ ಅಂತರ ಇರಬೇಕು. ಇಲ್ಲಪ್ಪ ಭಾಳ ಟೈಮ್ ಆಗಿತ್ತು ಅಂತಂದರೆ 2 ತಾಸರ ಮಿನಿಮಮ್ ಊಟ ಮಾಡಿದ ನಂತರ ಮಲ್ಕೋಬಾರ್ದು. ನಾವು ವಜ್ರಾಸನದಲ್ಲಿ ಕುಂತು ನೀವು ಕೂತು ಒಂದು ಸ್ವಲ್ಪ ಮಲ್ಕೊಂಡ್ರೆ ಅಂದರೆ ಊಟ ಮಾಡಿದೆಲ್ಲ ಡೈಜೆಷನ್ ಆಗುತ್ತೆ. ನಮ್ಮ ಜಠರ ಕ್ರಿಯೆ ಇಲ್ಲೇ ಎಲ್ಲ ಅಡುಗೆ ತಯಾರು ಮಾಡುವಂಥದ್ದು. ಇದನ್ನು ಚೆನ್ನಾಗಿ ಇಟ್ಕೋಬೇಕು ನಾವು. ಯಾರಿಗೆ ಚೆನ್ನಾಗಿ ಇದು ಜಠರ ಕ್ರಿಯೆ ಚೆನ್ನಾಗಿರ್ತೈತಿ, ಡೈಜೆಷನ್ ಚೆನ್ನಾಗಿ ಆಗ್ತದೆ, ನೀವು ಊಟ ಮಾಡಿದ್ದು ಇಡೀ ರಕ್ತ ಆಗ್ತದೆ. ಇಲ್ಲ ಅಂತಂದ್ರೆ ಎಷ್ಟೋ ಮಂದಿ ಊಟ ಮಾಡಿದ ನಂತರ ಸಂಡಾಸ್ಗೆ ಹೋಗ್ತಾರೆ. ಯಾಕಂತಂದ್ರೆ ಇದನ್ನು ಚೆನ್ನಾಗಿ ಇಟ್ಕೊಂಡಿರೋದಲ್ಲ, ನಾವು ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ನೀವೇನು ಎಲ್ಲೋ ಎಲ್ಲ ಹೋಟೆಲ್ಗಳಲ್ಲಿ ಅಲ್ಲಿ ಬೇಕರಿ ಫುಡ್ಗಳನ್ನು ತಿಂದು ನಮ್ಮ ಶರೀರವನ್ನು ಕೆಡಿಸ್ಕೊಂಡಿರ್ತಾರೆ. ಅದಕ್ಕೆ ಯೋಗ ಸಮತೋಲನ ಕಾಯುವಂಥದ್ದು ಯೋಗ. ಅದಕ್ಕೆ ನೀವೆಲ್ಲರೂ ಯೋಗದಲ್ಲಿ ಭಾಗವಹಿಸಬೇಕು. ಇಷ್ಟು ಈ ವಜ್ರಾಸನ. ಈ ರೀತಿ ವಜ್ರಾಸನ ಕುಳಿತುಕೊಳ್ಬೇಕು. ಕುಳಿತ ನಂತರ ಏನು ಮಾಡಬೇಕು? ಈ ರೀತಿ ಇರಬೇಕು. ಅರ್ಧ ಉಷ್ಟ್ರಾಸನ. ಕೈಗಳು ಇರಬೇಕು. ಈ ಕಾಲುಗಳು ನೇರವಾಗಿರಬೇಕು. ಈ ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಬೇಕು. ಎರಡು ಕಾಲುಗಳು ಕೂಡಿದ್ರು ಒಳ್ಳೆಯದು. ಸ್ವಲ್ಪ ಅಂತರವಾಗಿದ್ದರೂ ನಡೀತದೆ. ಈ ರೀತಿ ಕೈಗಳಿರಲಿ. ನಿಧಾನವಾಗಿ ಅಂದಾಗ ಕೌಂಟದೊಂದಿಗೆ ಮಾಡೋಣ. ಇದು ಅರ್ಧ ಉಷ್ಟ್ರಾಸನ. ಇನ್ನು ಪೂರ್ಣ ಉಷ್ಟ್ರಾಸನ. ಬಲಗೈಯನ್ನು ಎತ್ತಿ ಬಲಗಾಲಿನ ಹಿಂಬಡೆ ಇಟ್ಕೋಬೇಕು. ಈ ರೀತಿ ಎಡಗೈಯಿಂದ ಎಡಗೈ ಹಿಂಬಡೆ ಇಟ್ಕೋಬೇಕು. ಈ ರೀತಿ ಮಾಡಿದ ನಂತರ ಶಶಾಂಕಾಸನ. ಇದಕ್ಕೆ ಚೈಲ್ಡ್ ಪೋಷನ್ ಅಂತಾರ. ಯಾರ ಮಾನಸಿಕವಾಗಿ ಬಳಲುವವರಿಗೆ ಮತ್ತು ಬೇಜಾರಾದಾಗ ಆಯಾಸ ಆದಾಗ ಈ ಆಸನ ಮಾಡೋದ್ರಿಂದ
ನಮ್ಮ ಬಾಡಿ ಶರೀರಕ್ಕೆ ವಿಶ್ರಾಂತಿಯನ್ನು ಪಡೆಯುವ ಭಾಳ ಮಾನಸಿಕ ವೈಭವ ಇರ್ತಾರೆ ನೋಡಿ ಅಂತ ಪೇಷಂಟ್ಗಳಿಗಿದು ಶಶಾಂಕಾಸನ ಹೆಚ್ಚಿಗೆ ಮಾಡಿಸ್ಬೇಕು. ಶಶಾಂಕಾಸನ ನಂತರ ಏನ್ ಮಾಡಬೇಕು, ಉತ್ಥಾನ ಮಂಡೂಕಾಸನ ಅಂತ ಈ ರೀತಿ ವಜ್ರಾಸನ ಕುಳಿತು ಕಾಲುಗಳನ್ನ ಅಗಲ ಮಾಡಿ ಎರಡೂ ಕೈಗಳನ್ನ ಎರಡು ಇಂಬಡಿನ ನಮ್ಮ ಭುಜವನ್ನು ಹಿಡ್ಕೋಬೇಕು, ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಇದು ಉತ್ಥಾನ ಮಂಡೂಕಾಸನ ಅಂತಾರೆ. ಇದು ಉತ್ಥಾನ ಮಂಡೂಕಾಸನ ಆದ ನಂತರ ವಕ್ರಾಸನ. ಎರಡೂ ಕಾಲುಗಳನ್ನು ನಿಧಾನವಾಗಿ ಈ ರೀತಿ ಮಾಡಬೇಕು. ಬಲಗಾಲನ್ನು ಮಡಚಬೇಕು, ಬಲಗೈಯನ್ನು ಹಿಂದ್ಗಡೆ ಇಡಬೇಕು, ಎಡಗೈಯನ್ನು ಎತ್ತಿ ಎಡಗಾಲಿನ ಮೊಣಕಾಲನ್ನು ಹಿಡ್ಕೋಬೇಕು. ನಮ್ಮ ನಿಧಾನವಾಗಿ ಕುತ್ತಿಗೆಯನ್ನು ಹಿಂದೆ ಹರಿಸ್ಬೇಕು, ಕುತ್ತಿಗೆ ಕಡೆ ನೋಡ್ಬೇಕು, ಭುಜದ ಸಮಾಂತರವಾಗಿರ್ಬೇಕು. ಇನ್ನ ರಿವರ್ಸ್ ಈ ಕಡೆ ಎಡಗಾಲನ್ನು ಮಡಚಬೇಕು, ಬಲಗೈಯಿಂದ ಬಲಗಾಲಿನ ಮೊಣಕಾಲನ್ನು ಹಿಡ್ಕೋಬೇಕು. ಅದನ್ನ ಈ ರೀತಿ ಇದು ವಕ್ರಾಸನ ಅಂತಾರೆ. ಇಷ್ಟು ಕುಳಿತು ಮಾಡುವಂಥ ಆಸನಗಳು. ಇನ್ನು ಹೊಟ್ಟೆಯ ಕೆಳಗೆ ಮಾಡುವಂಥ ಆಸನಗಳನ್ನು ಮಾಡೋಣ. ಈ ರೀತಿ ಮಲ್ಕೊಳ್ಬೇಕು. ಇದು ವಕ್ರಾಸನ. ಹೊಟ್ಟೆಯ ಕೆಳಗೆ ಮಾಡುವಂಥ 3 ಆಸನಗಳನ್ನು ನಿಗದಿಪಡಿಸ್ಯಾರ. ಆ 3 ಆಸನಗಳು ಮಾಡೋಣ ಒಂದೊಂದಾಗಿ. ಇದು ಮಕರಾಸನ. ಮಕರಾಸನ ಆದಂತೆ ಇದು ಭುಜಂಗಾಸನ. 2 ಕಾಲುಗಳು ಕೂಡಿರಬೇಕು ಮತ್ತು ನಮ್ಮ ಕೈಗಳು ಈ ಹೊಟ್ಟೆ ಅಂತ ಮಧ್ಯದಲ್ಲಿ ನಮ್ಗಿರಬೇಕು, ಹೊಂಕೊಳತ್ತರ. ಈ 2 ನಿಧಾನವಾಗಿ ಅಂದರೆ ಈ ರೀತಿ ಕೈಗಳಿರಬೇಕು. ಎಷ್ಟು ಸಾಧ್ಯ ಆದಷ್ಟು ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. 2 ಕಾಲುಗಳು ಕೂಡಿರಬೇಕು. ಇದು ಭುಜಂಗಾಸನ. ಭುಜಂಗಾಸನ ಅಂದರೆ ನೆಕ್ಸ್ಟ್ ಶ್ವೇತವಂಗಾಸನ. 3 ಆಸನಗಳು ಹೊಟ್ಟೆ ಕೆಳಗೆ ಮಾಡುವಂಥ ಆಸನಗಳು. 8 ಭೂಮಿಯಿಂದ ಒಂದು 45 ಡಿಗ್ರಿ ಎತ್ತಬೇಕು, ಗದ್ದ ಊರಬೇಕು, ಕಾಲುಗಳು ನೇರವಾಗಿರಬೇಕು. ಇಷ್ಟು ಹೊಟ್ಟೆ ಕೆಳಗೆ ಮಾಡುವಂಥ ಆಸನಗಳನ್ನು ಮಾಡಲಾಯಿತು. ಈಗ ನಿಧಾನವಾಗಿ ಬಲಗಡೆ ಹೇಳೋಣ. ಈಗ ಹೊಟ್ಟೆಯ ಮೇಲೆ ಮಾಡುವಂಥ ಆಸನಗಳನ್ನು ಸೇತುಬಂಧಾಸನ. 2 ಕೈಗಳಿಂದ ಹಿಂಬ ಹಿಡ್ಕೋಬೇಕು, ಹೊಟ್ಟೆಯನ್ನು ಮೇಲುಗಡೆ ಎತ್ತಬೇಕು. ಈ ರೀತಿ ನಡ ಮೇಲ್ಗಡೆ ಎತ್ತಿ, ಇದರಿಂದ ನಡದ ನೋವುಗಳು, ಬೆನ್ನು ನೋವುಗಳು ನಿವಾರಣೆ ಆಗ್ತದೆ ನೋಡ್ರಿ. ಹೆಚ್ಚೆಚ್ಚಿಗೆ ಆಸನದಲ್ಲಿ ನಿಲ್ಲಬೇಕು. ಒಂದು ದಿವಸ ಮಾಡಿದ್ರೆ ನೋವು ಕಡಿಮೆ ಆಗೋದಿಲ್ಲ, ಡೈಲಿ ಮಾಡಬೇಕು. ಇನ್ನೂ ಅದಕ್ಕೆ ಸಾಕಷ್ಟು ಆಸನಗಳಿದಾವೆ, ಅದನ್ನು ನಿಮ್ಮ ಸಮಯ ಬಂದಾಗ ನಾನು ತಿಳಿಸ್ತೇನೆ. ಇದು ಸೇತು ಬಂಧಾಸನ. ಈಗ ಉತ್ಥಾನ ಪಾದಾಸನ. ನೆಕ್ಸ್ಟ್ ಇದಕ್ಕೆ 5 ಆಸನಗಳು ಹೇಳ್ಯಾರೆ. ಈಗ 2 ಕೈಗಳು ಇಲ್ಲಿ 8 ಭೂಮಿಯಿಂದ ಒಂದು 35 ಅಂದ್ರೆ 6 ಇಂಚ್. ಈಗ ಅರ್ಧ ಹಲಾಸನ ಮಾಡೋಣ. 8 ಇದು ಹೊಟ್ಟೆ 90 ಡಿಗ್ರಿ ಇರಬೇಕು. ನಮ್ಮ ದೃಷ್ಟಿ ಹೆಬ್ಬಾಳ ಕಡೆ ಇರಬೇಕು. 2 ಕಾಲು ನೇರವಾಗಿರಬೇಕು. ಇದು ಅರ್ಧ ಹಲಾಸನ. ಇನ್ನು ಅರ್ಧ ಹಲಾಸನಗಂತ ಏನಾಗಲಿ ಪವನ ಮುಕ್ತಾಸನ,
ಪವನ ಅಂದ್ರೆ ಗಾಳಿ, ಮುಕ್ತ ಅಂದ್ರೆ ಹೊರಗೆ ಹಾಕೋದು. ಯಾರಿಗೆ ಗ್ಯಾಸ್ ಪ್ರಾಬ್ಲಮ್ ಇದೆ, ಡೈಜೆಷನ್ ಚೆನ್ನಾಗಿ ಆಗೋದಿಲ್ಲ, ಇದು ಜಠರ ಕ್ರಿಯೆಗೆ ಒಳ್ಳೆಯ ಆಸನ. ಮೊಣಕಾಲಿಗೆ ಆಸನ ಒಳ್ಳೆಯ ಆಸನ. ಹೊಟ್ಟೆಯಲ್ಲಿರುವಂಥ ಎಲ್ಲ ಗ್ಯಾಸ್ ಹೊರಗಡೆ ಹೋಗ್ತದೆ. ಈ ರೀತಿ ಮಾಡಬೇಕು. ಇದು ಇಷ್ಟು ಹೊಟ್ಟೆ ಮೇಲೆ ಮಾಡುವಂಥ ಆಸನಗಳನ್ನು ಮಾಡಿದ್ದು. ಇನ್ನು ಶವಾಸನ ಮಾಡೋಣ. ಶವಾಸನ ಆಸನಗಳು ಮಾಡಿದ ನಂತರ ಈ ದಣಿದ ದೇಹಕ್ಕೆ ಶವಾಸನದಿಂದ ನಾವು ವಿಶ್ರಾಂತಿ ಪಡ್ಕೋಬೇಕು. ಅದರ ಜೊತೆ ಮುಖ್ಯವಾಗಿ ನಾವು ಮನಸ್ಸನ್ನು ಶವಾಸನದಲ್ಲಿಯೂ ಸಹ ಎಚ್ಚರ ಸ್ಥಿತಿಯಲ್ಲಿ ಇರಬೇಕು. ನಾವೆಲ್ಲ ಮಲ್ಕೋದಲ್ಲ, ಎಚ್ಚರ ಇರಬೇಕು, ಮನಸ್ಸನ್ನು ಕೇಂದ್ರೀಕರಿಸ್ಕೋಬೇಕು. ಅದಕ್ಕೆ ಶವಾಸನ ಅಂತಾರೆ. ನಿದ್ದೆ ಮಾಡೋದಲ್ಲ, ಎಚ್ಚರ ಸ್ಥಿತಿಯಲ್ಲಿ ಎದ್ದು ಮನಸ್ಸನ್ನು ಕೇಂದ್ರೀಕರಿಸ್ಬೋದು. ನಮ್ಮ ಕಾಲಿನ ಬೆರಳುಗಳನ್ನು ಹಿಡಿದು ಸಹಸ್ರಾರ ಚಕ್ರದವರೆಗೆ ಪ್ರತಿಯೊಂದು ಅವಯಗಳನ್ನು ನಿಧಾನವಾಗಿ ಒಂದೊಂದಾಗಿ ಸಡಿಲಿಸ್ತಾ ಹೋಗಬೇಕು. ಅವೆಲ್ಲವನ್ನು ಹೇಳಲಿಕ್ಕೆ ಸಮಯ ಇರದೇ ಇರುವುದರಿಂದ ಪ್ರತಿಯೊಂದು ಕಾಲಿನ ಬೆರಳುಗಳನ್ನು ಹಿಡ್ಕೊಂಡು ಕೈ ಬೆರಳುಗಳನ್ನು, ಮುಂಗೈಗಳನ್ನು, ಬಲಿಷ್ಠವಾದ ಗಟ್ಟೆಯ ಸ್ನಾಯುಗಳನ್ನು, ಈ ರೀತಿ ಎಲ್ಲವುಗಳನ್ನು ಸಡಿಲಿಸಿ ವಿಶ್ರಾಂತಿಯನ್ನು ಪಡಬೇಕು. ವಿಶ್ರಾಂತಿಯನ್ನು ಪಡ್ಕೊಂಡಾಗ ದೇಹ ಹಗೂರಾಗ್ತದೆ. ನಮ್ಮ ದೇಹವು ಆಕಾಶದಲ್ಲಿ ಹಾರಾಡಿದಂತೆ ಭಾಸವಾಗ್ತದೆ. ಮತ್ತು ಅಲ್ಲಲ್ಲಿ ಕೇಳಿಬರುವ ಪಕ್ಷಿಗಳ ನಾದ, ಸಂಗೀತದ ನಾದ ಕೇಳಿ ಆನಂದಿಸಬೇಕು, ಅನುಭವಿಸಬೇಕು. ಸುಂದರವಾದಂಥ ಮಳೆಯಾಗಿದೆ, ತಂಪಾದ ವಾತಾವರಣ ನಮ್ಮ ಮನಸ್ಸಿಗೆ, ಶರೀರಕ್ಕೆ ಹಿತ ಕೊಡ್ತಾ ಇದೆ. ಅದನ್ನು ಆನಂದಿಸಬೇಕು, ಅನುಭವಿಸಬೇಕು. ಈ ರೀತಿ ನಿಧಾನವಾಗಿ ಕೈಗಳನ್ನು ತೆಕ್ಕಿ ಉಜ್ಜಿ ನಮ್ಮ ಕಣ್ಮೇಗಾಡಿಸಿ ನಿಧಾನ ಬಲಗೈ ಎತ್ತಿ ಎದ್ದು ಕುಂತ್ಕೊಳ್ಬೇಕು. ಈಗ ಪ್ರಾಣಾಯಾಮಗಳನ್ನು ಮಾಡೋಣ. ಈ ರೀತಿ ನೀವು ಯಾವ ಆಸನದಲ್ಲಿ ಕೂತ್ಕೊಳ್ಬೋದು, ಪದ್ಮಾಸನದಲ್ಲಿ ಕೂತ್ಕೊಳ್ಬೋದು, ಸುಖಾಸನದಲ್ಲಿ ಕೂರಿಸ್ಬೋದು, ಅವನ್ನು ಈ ರೀತಿ ಕೂತ್ಕೊಳ್ಬೋದು. ಮತ್ತು ವಜ್ರಾಸನದಲ್ಲಿ ಕೂತ್ಕೊಳ್ಬೋದು. ಸುಮಾರು 4 ಆಸನಗಳಲ್ಲಿ ಕೂತ್ಕೊಂಡ್ರು ಆದರೆ ನಮ್ಮ ಶರೀರ ಆನಂದ ಅನಿಸ್ಬೇಕು. ಆ ಆಸನದಲ್ಲಿ ಕೂಡಿ ಹೆಚ್ಚೆಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಕಪಾಲಭಾತಿಯನ್ನು ಮಾಡೋಣ. ಆಗ ವಾಯು ಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ನಮ್ಮ ಇದನ್ನು ನಿಧಾನಗತಿ, ಮಧ್ಯಮಗತಿ, ತೀವ್ರಗತಿಯಲ್ಲಿ 3 ಪ್ರಕಾರದ ಕಪಾಲಭಾತಿಗಳಿದಾವ. ಅದನ್ನು ನಾವು ನಿಧಾನಗತಿಯಲ್ಲಿ ಮಾಡಬೇಕು. ಇದನ್ನು 5 ನಿಮಿಷ, 10 ನಿಮಿಷ, 15 ನಿಮಿಷ, 20 ನಿಮಿಷ, 30 ನಿಮಿಷ, ತಾಸು ಗಂಟಲೆ ಮಾಡಬಹುದು. ಯಾರ್ಯಾರಿಗೆ ಹೆಚ್ಚೆಚ್ಚು ಮಾಡಿದಷ್ಟು ಇದು ಕಪಾಲಭಾತಿ ಒಳ್ಳೆಯದು. ಯಾರು ಮಹಿಳೆಯರು ಅವ್ರ ಮುಟ್ಟು ಇದ್ದಾಗ ಮಾಡಬಾರ್ದು, ಆಪ್ರೇಷನ್ ಆದವ್ರು ಮಾಡಬಾರ್ದು, 6 ತಿಂಗಳೊಳಗೆ ಆಪ್ರೇಷನ್ ಆಗಿರ್ತಲ್ಲ ಅವ್ರು ಮಾಡಬಾರ್ದು. ಯಾರಿಗೆ ಹೈ BP ಇರ್ತಲ್ಲ ಅವರು ಕಪಾಲಭಾತಿಯನ್ನು ಮಾಡಲೇಬಾರದು. ಈ ರೀತಿ ಮೂಗಿನಿಂದ ಉಸಿರ, 2 ಮೂಗಿನಿಂದ ಉಸಿರು ಬರಬೇಕು. ಹೊಟ್ಟೆ ಏನು ಮಾಡಬೇಕು, ಒಳಗಡೆ ಹೋಗ್ಬೇಕು. ಇದು ಕಪಾಲಭಾತಿ. ಅದಾದ ನಂತರ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋದ. ಈ ರೀತಿ ಕೈಗಳನ್ನು ತಿರುಗಿಸ್ಬೇಕು. ರೂಟೇಟ್ ಆಸನಗಳು ಮಾಡಿದ ನಂತರ ಸ್ವಲ್ಪ ಈ ಕೈಗಳನ್ನ ಸೂಕ್ಷ್ಮ ವ್ಯಾಯಾಮ ಮಾಡೋಣ. ರಿವರ್ಸ್ ಇದನ್ನೊಂದೇ 5 ಸಲ ಮಾಡಬಹುದು. ಇಷ್ಟು ಮಾಡಿದ ನಂತರ
ಇನ್ನು ನಾಡಿ ಶೋಧ, ಎಡಗಡೆಯಿಂದ ಉಸಿರು ತೆಗೆದುಕೊಳ್ಳೋದು, ಹಾಗೆ ನಿಲ್ಲಿಸೋದು, ಬಲಗಡೆ ಬಿಡೋದು, ಖಾಲಿ ಹೊಟ್ಟಲೆ ನಿಲ್ಲಿಸೋದು, ಶೂನ್ಯದಲ್ಲಿ ನಿಲ್ಲಿಸೋದು, ಮತ್ತು ಪುನಃ ಬಲಗಡೆಯಿಂದ ಉಸಿರನ್ನ ತೆಗೆದುಕೊಳ್ಬೇಕು. ಅದಕ್ಕೆ ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಪ್ರಕಾರ ಉಸಿರಾಟವನ್ನು ಮಾಡಬೇಕು. ಇದು ಮಾಡೋದ್ರಿಂದ 72,72,210 ನರನಾಡಿಯೊಳಗ ಪ್ರಾಣಶಕ್ತಿ ಹರಿದಾಡುವುದು. ಅದಕ್ಕೆ ನಮಗೆ ಎಡಗಡೆ ಒಟ್ಟು 76 ನರನಾಡಿಗಳದಾವ. ಈಚೆಗಡೆ 36 ಅದಾವ, ಈಚೆಗಡೆ 36 ಅದಾವ. 72 ನರನಾಡಿಗಳ ಬಲಕ್ಕೆ ಎಡಕ್ಕೆ ಇರ್ತಾವ. ಅವು ನೀವು ಪ್ರಾಣಾಯಾಮ ಮಾಡೋದ್ರಿಂದ ಅವೆಲ್ಲ ಪ್ರಾಣಶಕ್ತಿ ಹೋಗೋದ್ರಿಂದ ಅವೆಲ್ಲ ಆಕ್ಟಿವ್ ಆಗ್ತಾವೆ. ಯಾರಿಗೆ ಅಸ್ಮಾ, ನೆಗಡಿ, ಅಲರ್ಜಿಕ್ ಇವೆಲ್ಲ ನೀವು ಡೈಲಿ ಪ್ರಾಣಾಯಾಮ ಮಾಡೋದ್ರಿಂದ ಅನುಲೋಮ ವಿಲೋಮ, ಕಪಾಲಭಾತಿ 8 ಪ್ರಾಣಾಯಾಮಗಳನ್ನು ಮಾಡಿದ್ರಿಂದ ನಿಮಗೆ ಯಾವ ರೋಗಗಳನ್ನು ಬರೋಲ್ಲ, ಯಾವ ಕರೋನಾ ಬರೋದಿಲ್ಲ. ಇಷ್ಟು ಸೂಕ್ಷ್ಮ ಮಾಡಿದ್ವು. ನಂತರ ಏನು ಮಾಡೋಣ, ಶೀತಲೀಕರಣ ನಾಲಿಗೆಯನ್ನು ಸುಳಿಸುತ್ತದು, ಉಸಿರನ್ನು ಹೊರಗಡೆ ತಗೋದು. ನಿಮ್ಗೆ ಐಸ್ ಕ್ರೀಮ್ ತಿನ್ಬೇಕನ್ನಿಸ್ತಂದ್ರೆ ಈ ಶೀತಲೀಕರಣವನ್ನು ಮಾಡಿ. ಆದರೆ ಇನ್ನು ಹೆಚ್ಚು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಾಡಬಾರ್ದು. ಹೆಚ್ಚು ಬೇಸಿಗೆ ಒಳಗೆ ಇದನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯದು. ಒಂದು 2-3 ಸಲ ಮಾಡಿದರೆ ನಡೀತದೆ. ಬೆಳಿಗ್ಗೆ ಸಾಯಂಕಾಲ ಮಾಡ್ಬೋದು. ನಿಮಗೆ ಯಾವಾಗ ಶರೀರವನ್ನು ತಂಪಿಗೊಳಿಸಲು ಇದು ಒಳ್ಳೆಯ ಶೀತಲೀಕರಣ. ನೋಡಿ ನಾವಿಗೇನು ಹಿಂಗ ಈ ರೀತಿ ಶೀತಲೀಕರಣ ಮಾಡಬೇಕು. ಇದ ನಂತರ ಭ್ರಾಮರಿ ಮಾಡೋಣ. ಮೌನ, ಪ್ರಣವ ಧ್ಯಾನ, ಮೆಡಿಟೇಷನ್. ಈಗ ಓಂಕಾರವನ್ನು ಮಾಡೋಣ. ಉದ್ಗಿತ ಓಂಕಾರ.
ಪ್ರಣವ ಧ್ಯಾನ ಮೆಡಿಟೇಷನ್ ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ನಿಧಾನ ಎರಡು ಕೈಗಳನ್ನು ಜೋಡಿಸಿ ಕೈಗಳನ್ನು ಉಜ್ಜಿ ಕಣ್ಮೆಗಾಡಿಸಿ ಈಗ ಶಾಂತಿ ಪಾಠ. ಈಗ ನಮ್ಮ ಒಂದು ಈ ಪ್ರೋಟೋಕಾಲ್ ಪ್ರಕಾರ ನಾವು ಶಾಂತಿ ಪಾಠವನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರಗಳು. ಕೈಗಳನ್ನು ಹಿಂದೆಗಟ್ಟಿ ಭೂಮಿಗೆ ನಮಸ್ಕಾರವನ್ನು ಮಾಡೋಣ, ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ತಾವೆಲ್ಲ ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ನಮಸ್ಕಾರಗಳು. ಮತ್ತು ತಾವೆಲ್ಲರೂ ಜೂನ್ 21ರಂದು ನಮ್ಮ ಕೇಲಿಯ ಕ್ರೀಡಾಂಗಣದಲ್ಲಿ ತಾವೆಲ್ಲ ಬಂದು ಸೇರಬೇಕು. ಎಲ್ಲರೂ ಅದ್ದೂರಿಯಾಗಿ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಬೇಕು. ಅದಕ್ಕೆ ತಮಗೆ ಮತ್ತು ನಮ್ಮ ಆತ್ಮೀಯ ಎಲ್ಲ ಯೋಗಾಸಕ್ತರಿಗೆ ಅವತ್ತು ಬಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಬೇಕು. ಒಂದು ಯೋಗ ಇದು ಎಲ್ಲರಿಗೂ ಮುಟ್ಟಬೇಕು. ಯೋಗಮಯ ಜೀವನವನ್ನು ಮಾಡ್ಕೋಬೇಕು. ಎಲ್ಲರೂ ಆರೋಗ್ಯವಾಗಿರಬೇಕು, ಸುಖಮಯವಾಗಿರಬೇಕು. ನಮ್ಮ ಜೀವನ ಹೆಂಗಿರ್ಬೇಕಪ್ಪ ಅಂತಂದ್ರೆ ಕೊನೆಯ ಗಳಿಗೆಯಲ್ಲಿ ಮನೆಯಲ್ಲಿರ್ಬೇಕು, ದವಾಖಾನೆಯಾಗಿ ಹೋಗಿರಬಾರ್ದು. ಕೊನೆಯ ಗಳಿಗೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ನಾವು ಮನೆಯೊಳಗಿರ್ಬೇಕು. ದವಾಖಾನೆಯೊಳಗೆ ಹೋಗಿ ನರಳಾಡೋಕ್ಕಿಂತ ಯೋಗ ಜೀವನವನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾ ತಮ್ಮೆಲ್ಲ ಭಾಗಿಯಾದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು.